ಈಗ ಸರ್ಕಾರದಿಂದ ಆಳ್ ಕಿತ್ತಾಟ ನಡೆದ, ಇಲ್ಲಿ ಕಿತ್ತಾಟ ಆಡಳಿತ ಪಕ್ಷದ ಅವ್ರು ವಿಫಲ, ವಿರೋಧ ಪಕ್ಷದ ನೀವು ವಿಫಲ. ಹೇಳ್ರಿ ನೀವೇ ಹೇಳ್ರಿ. ಇಲ್ಲೊಬ್ಬ ಗುತ್ತಿಗೆದಾರನ ಕೊಲೆ ಆಯ್ತು, ಆತ್ಮಹತ್ಯೆ ಮಾಡ್ಕೊಂಡ, ಆಯ್ತಲ್ರಿ? ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ? 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯರ ತ ಶಿವಮೊಗ್ಗದ ಹಾಕೋತ್ರಿ, ಅವ್ನು ಫೋಟೋ ಹಾಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತಾನಂದ ಬಿಟ್ರಿ, ಜೈಲಿಗೆ ಕಳಿಸ್ತೀನಿ ನಿಮ್ಮ ಅಪ್ಪ. ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಗಂಟೆ ಹೊಡೆದ. ನೋಡ್ರಿ, ಇವತ್ತ ಉಮೇಶ್ ಯಾದವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗ್ಲಿಲ್ಲ? ಅವ್ರು ಬೀಗರ ಮನೆಗೆ ಹೋಳಿಗಿತ್ತು ಪತ್ತಿನ ಕೂತಾರ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮ್ಗೆ ಉಚ್ಚುಗಟ್ಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗುದು. ರಿಯಲಿ ಬೇರೆ. ಅವರು 3 ಲಕ್ಷ ಒಂದೊಂದು ಕಾನ್ಸ್ಟಿಟ್ಯೂಷನ್ 30 ಸಾವಿರ ಕೊಟ್ಟಿಲ್ಲ MP. ಜನ ವೋಟ್ ಹಾಕ್ಯಾರೆ, ಜನ ಪರವಾಗಿದ್ದರು, ರೊಕ್ಕ ಕೊಟ್ಟವ್ರಿಗೆ ಹಾಕ್ಯಾರ. ಜನ ಪರವಾಗಿದಾರ್ರಿ ಪಾಪ, ಜನ ಬೇರೆ. ನೀವು ಪತ್ರಕರ್ತರ ನೀವು? ಯಾವ ಪತ್ರಿಕೆ? ಉತ್ತರ ಕರ್ನಾಟಕ ಇದ್ದೀವಿ ಹೇಳ್ರಿ. ಹೇಳ್ರಿ ನೀವು ಅದೇ ಹೇಳ್ರಿ. ಜನ ಈಗ ಇವರು ಯಾರು ಅವ್ನ ಸೋಲ್ಸಿದ್ರಲ್ಲ ಅವ್ರನ್ನೇ ಜವಾಬ್ದಾರಿ ಕೊಟ್ಟಾರ. ಇಲ್ಲಿ ಗುಲ್ಬರ್ಗದಾಗಿ ಯಾರು ಸೋಲ್ಸಿದ್ರಲ್ಲ, ಅವ್ರ ಮನ್ಯಾಗ ರೊಕ್ಕ ಇಟ್ಟಿದ್ರಲ್ಲ, ಆ ರೊಕ್ಕ ಹಂಚ್ಕೊಂಡ್ಬಿಟ್ರು ಒಯ್ದು. ಪಾಪ ಉಮೇಶ್ ಜಾಧವ್ ಕೊಡ್ಲಿಲ್ಲ, ಗಂಟಿ ಕೊಟ್ರು, ಗಂಟಿ ಅದಕ್ಕೆ ಅವ ಏನೋ ಪಾಪ ಕೊಡ್ಲಿಲ್ಲ. ಪಾಪ ಅವ ದಲಿತರ ಅಂತೇಳಿ ಮಾತಾಡಕ್ ಬರಲಾಗಿತ್ತು ಅಷ್ಟೇ. ಉಮೇಶ್ ಜಾಧವ್ ಸೋಲ್ಸಿದ್ರಿ. ರಮೇಶ್ ಜಾರಕಿಹೊಳಿ ಅವ್ರಿಗೆ ನೀವು ಹೇಳ್ತೀರಿ ರೋಡ್ ಮ್ಯಾಗ ಅಡ್ಡಾಡ್ದಂಗೆ ಮಾಡ್ತೀವಿ. ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ಲೀಡರ್ಗೆ ನೀವು ಮಾತಾಡಿದ್ರೆ ಇವ್ ನಮ್ಮ ಶ್ರೀರಾಮುಲುಂದ ಏನೈತಿ ಪರಿಸ್ಥಿತಿ? ನೀವು ಯಾರು ಜೋಡ ಚಲೋ ಅದಿರಿ? ದಲಿತರ ಜೋಡ ಅದ ಪಾಪ. ಅವ್ರು ನೀವು ರೊಕ್ಕನೇ ಕೊಡಲಿಲ್ಲ, ಉಮೇಶ್ ಜಾಧವ್ ಸೋತ್ರು ಪಾಪ. ರಾಯಚೂರದಲ್ಲಿ ಏನಾಯ್ತು, ಬೀದರ್ದಲ್ಲಿ ಏನಾಯ್ತು, ಅವರೆಲ್ಲರೂ ಜಿಲ್ಲಾಧ್ಯಕ್ಷ ಆಗ್ಲಕತ್ತಾರೆ. ನೀವು ನೋಡ್ರಿ ತೆಗೆದು. ಈಗ ಜಿಲ್ಲಾಧ್ಯಕ್ಷರೊಳಗೆ ಯಾರು ಲೋಕಸಭಾದಾಗ ಸೋಲ್ಸೋಕೆ ಪ್ರಯತ್ನ ಗೋವಿಂದ ಕಾರಜೋಳರದು. ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ನಿಂತಾಗ ವೇದಿಕೆ ಮೇಲೆ ಹೊಡಿಲಕ್ಕೆ ಹೋಗಿದ್ದೊಬ್ಬ, ಅವನು ಜಿಲ್ಲಾಧ್ಯಕ್ಷ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ರು. ಗೋವಿಂದ ಕಾರಜೋಳವರು ನಾ ರಾಜೀನಾಮೆ ಕೊಡ್ತೀನಿ ಅಂದಮ್ಯಾಗ ಅದು ಎಂದ ಪರಿಸ್ಥಿತಿ ಹಿಂಗೆ ಬಂದ. BJP ಒಳಗೆ ಗುಂಡಾಗಳಿಗೆ ಇವರೆಲ್ಲ ಕೆಲಸ ಇವು ಏನು BJP ವಿರುದ್ಧ ಮಾಡಿದ್ರೆ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮತ್ತು ಪಕ್ಷ ಹಂಗೆ ಉಳಿತೈತೆ. ಅದಕ್ಕೆ ಹೋರಾಟ ಮಾಡಕತ್ತಿ. ನೀವು ಸಪೋರ್ಟ್ ಮಾಡಿರಿ. ನೀವು ಹೋಗಿ ರಾಜ ಹುಲಿ, ಬೆಟ್ಟದಲ್ಲಿ ಆ ಹುಲಿ